ಹೆಸರು ವಿಚಿತನ ಕೇಳಬೇಕು ಅಂದರೆ ಒಬ್ಬ ನಾಯಕ ನಟನಿಗೆ ಸವಾಲೊಡ್ಡುವಂತಹ ಸ್ಮಾರ್ಟ್ನೆಸ್ ನಿಮ್ಮಲ್ಲಿ ಇರಬೇಕಾದ್ರೆ ಯಾವ ಸನ್ನಿವೇಶದಲ್ಲಿ ಯಾವ ಸಂದರ್ಭದಲ್ಲಿ ಅದು ನಿಮಗೆ ತೊಡಕು ಅಂತ ಅನಿಸಿದ್ದು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡೋದಾದರೆ? ನನಗೂ ಈ ಪ್ರಶ್ನೆ ಕಾಡ್ತಾ ಇದೆ. ಓಕೆ. ಅಲ್ಲ, ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ, ಲುಕ್ ಇದೆ, ಎಲ್ಲ ಇದೆ, ಯಾಕೆ ಆಗ್ತಾ ಇಲ್ಲ? ನನ್ನ ಅಪೋಸಿಟ್ ಅವ್ನು ಹೀರೋ ಮಾಡ್ತಾರೆ. ಅವ್ನು ಟು ಬಿ ಫ್ರ್ಯಾಂಕ್, ನಾನು ಮೇಕಪ್ ಹಾಕಿ ನಿಂತು ಅವನೇನು ಕಾಣಿಸಲ್ಲ. ನಾನು 3-4 ಜನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಆದರೂ ಬೇಡ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲ ಹೀರೋಗಳಾದ ತಕ್ಷಣ ನಾನು ಬಂದುಬಿಟ್ಟೆ ವಾಪಸ್. ನಾನು ಹೀರೋ ಬೇಡ, ನಾನು ವಿಲನೇ ಸಾಕು ಅಂತ. ನಾನು ಹೋಗಿದ್ದ ಎಂಟ್ರಿಗಳಲ್ಲಿ ಒಂದು 3-4 ತಲೆಗಳು ಹೀರೋಗಳಾಗ್ಬಿಟ್ರು ನಿಮ್ಮ ಟೈಮಲ್ಲಿ. ನನ್ನ ಟೈಮಲ್ಲಿ ಬಂದವರು. ನನ್ನ ಮುಂದೆ ಏನೂ ಇಲ್ಲ ಅವರು, ಟು ಬಿ ಫ್ರ್ಯಾಂಕ್. ಲುಕ್ಕು ಈಕ್ ಎವ್ರಿಥಿಂಗ್ ಲಕ್ ಇದೆ ಅವ್ರ ಹತ್ರ. ನಮಗೆ ಲಕ್ಕಿಲ್ಲ. ಸೊ ಅದರಿಂದ ನಾವು ಹಿಂದೆ ಸರ್ದೀವಿ ಹೊರತು ಇನ್ನೇನು. ಈಗಲೂ ನಾವು ಅವ್ರಿಗಿನ್ನ ಜೋರಾಗಿದ್ದೀವಿ. ನಾವು ಈಗಲೂ ಅವ್ರ ಜೊತೆ ನಾವು ಒಂದು ಸಿನಿಮಾನು ಮಾಡಿಲ್ಲ. ಈಗಲೂ ಆ 3-4 ಜನ ಏನಿದ್ದಾರೆ ಅವ್ರ ಜೊತೆ ನಾನು ಸಿನಿಮಾ ಮಾಡಿಲ್ಲ. ಅದು ಬಿಟ್ಟು ಮಿಕ್ದವ್ರು ಎಲ್ಲ ಹತ್ರ ಮಾಡಿದ್ದೀನಿ. ದರ್ಶನ್ ಹತ್ರ ಹೈಯೆಸ್ಟ್ ಮಾಡಿದ್ದೀನಿ, ಸುದೀಪ್ ಅವ್ರ ಹತ್ರ ಮಾಡಿದ್ದೀನಿ, ಶಿವಣ್ಣ ಹತ್ರ ಮಾಡಿದ್ದೀನಿ, ರವಿಚಂದ್ರ ಸರ್ ಹತ್ರ ಮಾಡಿದ್ದೀನಿ, ಆಲ್ಮೋಸ್ಟ್ ಮಾಡಿದ್ದೀನಿ. ನಾನು 2-3 ಜನ ಹತ್ರ ಸಿನಿಮಾ ಮಾಡಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆ ಆಲ್ಮೋಸ್ಟ್ ಟಾಪ್ ಡೈರೆಕ್ಟರ್ಸ್. 3 ನಾಯಕರ ಜೊತೆ ನಿಮಗೆ ಆಫರ್ ಬಂದಿತ್ತ, ನೀವು ಆಗ ತಿರಸ್ಕರಿಸಿ? ಒಂದು ಬಂದಿತ್ತು, ನನ್ನೇ ಕಟ್ ಮಾಡಿದ್ರು. ಅವರೇ ಫೋನ್ ಮಾಡಿದ್ರು, ಅವರೇ ಕಟ್ ಮಾಡಿದ್ರು. ಚೇತನ್ ನಿಂಗೆ ಗೊತ್ತಲ್ಲ ಅಂತ. ನನಗೆ ಗೊತ್ತು ಸರ್ ಅಂದೆ, ಇಷ್ಟೇ. ಈಸ್ ವೆರಿ ಕ್ಲೋಸ್ ಟು ಮೀ, ಆ ಡೈರೆಕ್ಟರ್ ಆಲ್ಸೋ ಆ್ಯಂಡ್ ಈಸ್ ಆ್ಯಕ್ಟರ್ ಆಲ್ಸೋ. ಹೆಸರು ಬೇಡ, ಬಟ್ ಅವರೇ ಹೋಗಿ ಫೋನ್ ಮಾಡಿದ್ರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಿಗೆ. ಆಮೇಲೆ ಎಲ್ಲ ಮಾತಾಡಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ರು, ಕತೆ ಹೇಳಿದ್ರು. ಆಯಿತು, ಒಂದು ಅಡ್ವಾನ್ಸ್ ಕಳಿಸ್ತೀನಿ ಮ್ಯಾನೇಜರ್ ಹತ್ರ ಅಂತಂದರು. 1 ವಾರ ಆದರೂ ಬರಲಿಲ್ಲ. ನಾನು ವಾಪಸ್ ಫೋನ್ ಮಾಡಿ, ಏನು ಸರ್ ಅಂತಂದೆ. ಚೇತನ್ ನೋ ಅದು ಏನಾಯಿತು ಅಂತ. ಸರ್ ಬಿಡಿ, ಇದೇನಾಗಿ ಹೊಸ್ತಲ್ಲ ಬಿಡಿ ಸರ್ ಅಂತ ಒಂದೇ ಮಾತು. ನಿಮ್ಮ ಮನಸ್ಥಿತಿ ಗೊತ್ತಾಗ್ಬಿಡುತ್ತೆ ನನಗೆ, ಗೊತ್ತಾಗ್ಬಿಡೋದು ನನಗೆ. ಯಾವ್ದು ಬರುತ್ತೆ ಯಾವ್ದು ಬರಲ್ಲ, ಯಾರು ಹೀರೋ ಫಸ್ಟ್ ಮಾಡ್ತೀನಿ, ಇದು ಬರಲ್ಲ ಬಿಡು ಅಂತೀನಿ, ಗೊತ್ತಾಗ್ಬಿಡೋದು ನನಗೆ. ಸೊ ಬಟ್ ನಾನು ಜಾಸ್ತಿ ಮಾಡಿದ್ದು ಸುದೀಪ್ ಅವ್ರ ಜೊತೆ, ದರ್ಶನ್ ಅವ್ರ ಜೊತೆ. ಯಾಕಂದರೆ ಅದರಲ್ಲಿ ಒಂದು ಬಾಂಡಿಂಗ್ ಚೆನ್ನಾಗಿತ್ತು ನಮ್ಮದು. ಪಾತ್ರಗಳು ಹಂಗೆ ಇತ್ತು, ಅಪೋಸಿಟ್ಟು. ಜಾಸ್ತಿ ನಾನು ದರ್ಶನ್ ಅಪೋಸಿಟೇ ವಿಲನ್ ಆಗಿ ಮಾಡಿದ್ದೀನಿ ಈ ಕಾಟೇರವರೆಗೂ. ಒಂದು ಲಿಸ್ಟ್ ಮಾಡ್ತಾ ಹೋಗೋಣ. ಯಾಕಂದರೆ ದರ್ಶನ್ ಜೊತೆ ನೀವು ಕಾಣಿಸ್ಕೊಂಡಿದ್ದು ಅವರ ಒಂದು ಪರ್ಸನಾಲಿಟಿಗೆ ಒಂದು ಸರಿಸಮಾಂತರವಾಗಿ ನೀವು ಒಂದು ವಿಲನ ಕಾಣಿಸ್ಕೊಂಡಿದ್ದೀರಾ. ಅಂದರೆ ಆ ಸಿನಿಮಾಗಳ ಪಟ್ಟಿ ನೀವು ಫಸ್ಟ್ ಶುರು ಮಾಡಿದ್ದೆ ಕಲಾಸಿ ಪಾಳ್ಯದಿಂದ ಅವ್ರ ಜೊತೆಗೆ? ಅವ್ರ ಜೊತೆ ನಾನು ಫಸ್ಟ್ ಶುರು ಮಾಡೋದು ಕಿಟಿ, ಧ್ರುವ, ಮಂಡ್ಯ, ಆಮೇಲೆ ಪ್ರಿನ್ಸ್, ಹೇಳ್ತಾ ಹೋದ್ರೆ ಹಿಂಗೆ ಇದಾವೆ ಎಷ್ಟು ಜಾಸ್ತಿ. ಹೈಯೆಸ್ಟ್ ನಾನು ಸಿನಿಮಾ ಮಾಡೋದು ದರ್ಶನ್ ಅವ್ರ ಜೊತೆ. ಬಾಂಡಿಂಗ್ ಚೆನ್ನಾಗಿತ್ತು. ಅವ್ರು ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಂತಿಲ್ಲ, ಫ್ರೆಂಡ್ಲಿ ಆಗಿದ್ವಿ. ನೀನು ಕ್ಯಾರೆಕ್ಟರ್ ಚೆನ್ನಾಗಿದೆ, ಅದನ್ನು ಅಫ್ಕೋರ್ಸ್ ಹಿ ವಾಸ್ ಅ ಹೀರೋ. ನಾವು ಜಾಸ್ತಿ ವಿಲನೇ ಮಾಡ್ತಾಯಿದ್ವಿ. ಸೊ ಬಾಂಡಿಂಗ್ ಚೆನ್ನಾಗಿತ್ತು. ಹಿಂಗೆ ಮತ್ತೆ ಡೈರೆಕ್ಟರ್ಸ್ಗಳು ಕಾಸ್ಟಿಂಗಲ್ಲಿ ನಮ್ಮನ್ನ ಹಾಕ್ತಾಯಿದ್ರು. ಓಂ ಪ್ರಕಾಶ್ ಅವರೇ ನಮ್ಮನ್ನು ಜಾಸ್ತಿ ಹಾಕ್ತಾಯಿದ್ರು. ನಾನು ವಿಲನ್ ಮಾಡಿದ್ದೆ ಓಂ ಪ್ರಕಾಶ್ ಅವರು. ಹೋಗ್ಲಿ, ನೀನು ಹೀರೋ ಆಗಬೇಡ, ನೀನು ವಿಲನೇ ಆಗು, ವಿ ನೀಡ್ ಸ್ಮಾರ್ಟ್ ವಿಲನ್ ಫಾರ್ ದ ಇಂಡಸ್ಟ್ರಿ. ಆವಾಗ ಶಶಿಕುಮಾರ್ ಎಲ್ಲ ಇದ್ದರು, ಆ ಥರ ನೀನು ಬರಬೇಕು ಅಂತ ಅವ್ರು ಹೇಳೋರು. ಸೊ ನನಗೂ ಪಾತ್ರಗಳು ಹಂಗೆ ಬರೋಕ್ಕೆ ಶುರು ಆಯಿತು. ಯಾವ ಒಂದು ಸತ್ಯಾನಂದ ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ, ಸಿರಿಯು ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅದೇನಾಯಿತು, ನೆಗೆಟಿವ್ ಕ್ಯಾರೆಕ್ಟರ್ ಬರೋಕ್ಕೆ ಶುರು ಆಯಿತು. ಸರಿ ಅಂದ್ಕೊಂಡೆ ಇದೇ ಬರ್ತಾ ಶುರು ಆಗಿದೆ ಈ ನೆಗೆಟಿವ್ ರೋಲ್ಸ್. ಆಗಿದ್ರೆ ಫಸ್ಟ್ ಸಿರಿವಂತದಿಂದನೇನಾ ನಿಮಗೆ? ಫಸ್ಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೆ ನೆಗೆಟಿವ್, ಕೋಟಿಗೊಬ್ಬ, ವಿಷ್ಣು ಸರ್ ಜೊತೆ. ದ ಫಸ್ಟ್ ಮೂವಿ, ಫಸ್ಟ್ ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದು ಕೋಟಿಗೊಬ್ಬ.